ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 21 ನಂಬಿಕೆ. ಶಿಷ್ಯರು ತಮ್ಮ ನಂಬಿಕೆಯನ್ನು ಹೆಚ್ಚಿಸುವಂತೆ ಯೇಸುವನ್ನು ಕೇಳಿದರು. ನಂಬಿಕೆಯಿಲ್ಲದೆ ಯೇಸುವನ್ನು ಅನುಸರಿಸುವುದು ಅಸಾಧ್ಯ ಎಂದು ಅವರು ಅರಿತುಕೊಂಡಿದ್ದರು. ನಂಬಿಕೆ ಅಂದರೆ ನಿಮ್ಮ ಸಂಪೂರ್ಣ ಭರವಸೆಯನ್ನ ಯಾರ ಮೇಲೆ ಆದರೂ ಅಥವಾ ಯಾವುದರ ಮೇಲಾದರೂ ಇಡುವುದು. ನಾನು ಕುರ್ಚಿಯ ಮೇಲೆ ಕುಳಿತಾಗ ಕುರ್ಚಿ ನನ್ನ ಭಾರವನ್ನು ಹೊರುತ್ತದೆ ಎಂದು ನಾನು ನಂಬುತ್ತೇನೆ. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ನಾನು ಯೇಸುವಿನಲ್ಲಿ ನನ್ನ ನಂಬಿಕೆಯನ್ನು ಇಟ್ಟಾಗ ಆತನು ನನ್ನನ್ನು ಎತ್ತಿಕೊಂಡು ನನ್ನನ್ನು ಮುನ್ನಡೆಸುತ್ತಾನೆ ಎಂದು ನಾನು ನಂಬುತ್ತೇನೆ. ಶಿಷ್ಯರು ತಮ್ಮ ನಂಬಿಕೆಯನ್ನು ಹೆಚ್ಚಿಸಲು ವಿನಂತಿಸಿದಾಗ ಯೇಸು ಅವರು ಸಾಸಿವೆ ಬೀಜದ ಗಾತ್ರದ ನಂಬಿಕೆಯನ್ನು ಹೊಂದಿದ್ದರೆ ಅವರು ಒಂದು ಮರಕ್ಕೆ ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೂ ಅದು ಕೇಳುವುದು ಎಂದು ಉತ್ತರಿಸಿದನು. ಲೂಕನ ಸುವಾರ್ತೆ 17ನೇ ಅಧ್ಯಾಯ 5-10 ವಚನಗಳಲ್ಲಿ ಇದನ್ನು ನಾವು ಓದುತ್ತೇವೆ. ಶಿಷ್ಯರು ನಂಬಿಕೆಯ ಪ್ರಮಾಣವನ್ನು ಹೆಚ್ಚಿಸಲು ಬಯಸಿ ಕೇಳಿಕೊಂಡಾಗ ಯೇಸು ಅವರಿಗೆ ಸಾಸಿವೆ ಕಾಳಿನಷ್ಟು ಚಿಕ್ಕ ನಂಬಿಕೆಯ ಕಡೆಗೆ ತೋರಿಸಿದರು. ಯಾವ ಮರವೂ ನನ್ನ ಮಾತಿಗೆ ವಿಧೇಯವಾಗದಿದ್ದಾಗ ಅಥವಾ ಪರ್ವತವೂ ಚಲಿಸದೇ ಇದ್ದಾಗ ನನ್ನ ಸ್ವಂತ ನಂಬಿಕೆಯ ಬಗ್ಗೆ ನಾನು ಆಶ್ಚರ್ಯ ಪಡುತ್ತಿದ್ದೆ. ಒಂದೂ ಮರವು ನನ್ನ ಮಾತನ್ನು ಪಾಲಿಸುವುದನ್ನು ನಾನು ನೋಡಿಲ್ಲ, ಅಥವಾ ಪರ್ವತವು 1 ಇಂಚು ಕೂಡ ಚಲಿಸುವುದನ್ನು ನಾನು ನೋಡಿಲ್ಲ. ನನಗೆ ಏನಾದರೂ ನಂಬಿಕೆ ಇದೆಯೇ ಎಂದು ನನಗೆ ಆಶ್ಚರ್ಯವಾಗುತ್ತಿತ್ತು. ಹಾಗಾದರೆ ನಂಬಿಕೆಯನ್ನು ಹೊಂದಿರುವುದರ ಅರ್ಥ ಏನು? ಶಿಷ್ಯರ ಗಮನವನ್ನು ಅತ್ಯಂತ ಕನಿಷ್ಠ ಅಥವಾ ಚಿಕ್ಕ ನಂಬಿಕೆಯ ಕಡೆಗೆ ಮರು ನಿರ್ದೇಶಿಸುವಾಗ ಅವರ ನಂಬಿಕೆಯ ಗಾತ್ರವಲ್ಲ, ಬದಲಿಗೆ ದೇವರಲ್ಲಿ ಮತ್ತು ಆತನ ಶಕ್ತಿಯಲ್ಲಿ ಆಳವಾದ ನಂಬಿಕೆ ಎಣಿಕೆಯಾಗುತ್ತದೆ ಎಂದು ಅವರು ನೋಡಬೇಕೆಂದು ಯೇಸು ಬಯಸಿದನು. ದೇವರು ತನ್ನ ಉದ್ದೇಶಗಳನ್ನು ಸಾಧಿಸಲು ತನ್ನ ಶಕ್ತಿಯನ್ನು ಪ್ರದರ್ಶಿಸುವಾಗ ಅದು ನಮ್ಮ ನಂಬಿಕೆಯ ಪ್ರಮಾಣದ ಮೇಲೆ ಆಧರಿಸಿಲ್ಲ, ಆದರೆ ನಾವು ಆತನ ಮೇಲೆ ಹಾಕುವ ಭಾರವನ್ನು ಗುರುತಿಸುವ ಸಾಮರ್ಥ್ಯದ ಮೇಲೆ ಆಧಾರಗೊಂಡಿದೆ. ಆದ್ದರಿಂದ ನಮ್ಮ ನಂಬಿಕೆಯ ಮೂಲ ಯಾರು ಅಥವಾ ಯಾವುದು ಎಂದು ಕೇಳುವುದು ಬಹಳ ಪ್ರಾಮುಖ್ಯ. ಯೇಸು ತನ್ನ ಸಂಪೂರ್ಣ ಭಾರವನ್ನು ತನ್ನ ತಂದೆಯ ಮೇಲೆ ಇಟ್ಟನು ಮತ್ತು ಆತನು ತನ್ನ ತಂದೆ ಏನು ಮಾಡಬೇಕೆಂದು ಕೇಳಿಕೊಂಡರೂ ಅದನ್ನು ಪಾಲಿಸಿದನು. ಆತನ ತಂದೆಯ ಮೇಲೆ ಇದ್ದ ಅವನ ನಂಬಿಕೆಯು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲು ಮತ್ತು ರೋಗಿಗಳನ್ನು ಗುಣಪಡಿಸಲು ಸಾಧ್ಯವಾಗಿಸಿತು ಮತ್ತು ತನ್ನ ಜೀವವನ್ನು ತ್ಯಜಿಸಿ ಮತ್ತು 33 ವರ್ಷದ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣವನ್ನು ಕೊಡುವಂತೆಯೂ ಮಾಡಿತು. ಆತನ ತಂದೆಯಲ್ಲಿ ಆತನ ನಂಬಿಕೆ ಎಷ್ಟು ಬೇರೂರಿತ್ತು ಮತ್ತು ಆಳವಾಗಿತ್ತು ಅಂದರೆ ಆತನು ತನ್ನ ಜೀವನದ ಪ್ರತಿಯೊಂದು ಅಂಶದಲ್ಲೂ ದೇವರ ಶಕ್ತಿಯನ್ನು ಪ್ರದರ್ಶಿಸಿದನು. ದುರದೃಷ್ಟವಶಾತ್ ಈ ದಿನಗಳಲ್ಲಿ ನಂಬಿಕೆಯು ನಾನು ಯೇಸುವಿನ ಹೆಸರಿನಲ್ಲಿ ಕೇಳಿದಾಗ ನನಗೆ ಬೇಕಾದುದನ್ನು ಪಡೆಯುವುದು ಎಂದು ಅರ್ಥೈಸಲಾಗುತ್ತದೆ. ಇದು ನಂಬಿಕೆಯ ಬಗ್ಗೆ ಯೇಸು ಕಲಿಸಿದ್ದಕ್ಕಿಂತ ದೂರವಾಗಿದೆ. ನಂಬಿಕೆಯ ಹೆಚ್ಚಳವು ಅದ್ಭುತ ಕಾರ್ಯಗಳು, ಗುಣಪಡಿಸುವಿಕೆ ಮತ್ತು ಆಶೀರ್ವಾದಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂದು ಕೆಲವರು ಕಲಿಸುವುದು ನಿಜವಲ್ಲ. ಕೆಲವರು ಗುಣಪಡಿಸುವ ಮತ್ತು ಅದ್ಭುತ ಕಾರ್ಯಗಳನ್ನು ಮಾಡುವ ವರವನ್ನು ಹೊಂದಿದ್ದಾರೆ, ಆದರೆ ಇದು ಅವರ ನಂಬಿಕೆಯ ಅಳತೆಯನ್ನು ಸೂಚಿಸುವುದಿಲ್ಲ. ಏಕೆಂದರೆ ಸಾಸಿವೆ ಕಾಳಿನ ಗಾತ್ರದ ನಂಬಿಕೆಯು ನಿರ್ಜೀವ ವಸ್ತುಗಳನ್ನು ಚಲಿಸುವಂತೆ ಮಾಡುತ್ತದೆ. ನಂಬಿಕೆಯು ಕ್ರೈಸ್ತರ ಜೀವನ ಶೈಲಿಯ ಕುರಿತಾಗಿದೆ. ಇದು ನಮ್ಮ ಜೀವನ, ನಮ್ಮ ಭವಿಷ್ಯ, ನಮ್ಮ ವೃತ್ತಿ, ನಮ್ಮ ಕುಟುಂಬ ಮತ್ತು ನಮ್ಮ ಮಹತ್ವಾಕಾಂಕ್ಷೆಗಳ ಎಲ್ಲ ಅಂಶಗಳನ್ನು ನಮ್ಮನ್ನು ಸೃಷ್ಟಿಸಿದಾತನಿಗೆ ವಹಿಸಿ ಕೊಡುವುದೇ ಆಗಿದೆ. ನೀತಿವಂತರು ನಂಬಿಕೆಯಿಂದ ಬದುಕುತ್ತಾರೆ ಎಂದು ಸತ್ಯವೇದ ಹೇಳುತ್ತದೆ. ನಂಬಿಕೆಯಲ್ಲಿ ಆತನಂತೆ ಇರಲು ದೇವರ ಮೇಲೆ ಅವಲಂಬಿತವಾದ ಜೀವನ ಶೈಲಿಗೆ ಕರೆ ನೀಡುತ್ತದೆ. ನಾವು ಎಷ್ಟು ಹೆಚ್ಚು ಅವಲಂಬಿತರಾಗಿದ್ದೇವೆಯೋ ಅಷ್ಟು ಹೆಚ್ಚು ದೇವರ ಶಕ್ತಿಯು ಪ್ರದರ್ಶಿಸಲ್ಪಡುತ್ತದೆ.
ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದು ಅಂದರೆ ನಮ್ಮ ಜೀವನದಲ್ಲಿ ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನ ಮೇಲೆ ನಮ್ಮ ಅವಲಂಬನೆಯನ್ನು ಹೆಚ್ಚಿಸುವುದೇ ಆಗಿದೆ. ಆದ್ದರಿಂದ ದೇವರು ನಮಗೆ ನಂಬಿಕೆಯ ಜನರಾಗುವಂತೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಜೀವನ ಶೈಲಿಯು ನಾವು ಯಾರಲ್ಲಿ ನಂಬಿಕೆ ಇಟ್ಟಿದ್ದೇವೆಯೋ ಅದನ್ನು ಪ್ರತಿಬಿಂಬಿಸುವಂತೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ನಿನ್ನ ಇಚ್ಛೆಯಂತೆ ನಮ್ಮ ಇಡೀ ಜೀವನವನ್ನು ನಿನಗೆ ಅರ್ಪಿಸಲು ನಾವು ಬಯಸುತ್ತೇವೆ. ನಮ್ಮ ಜೀವನವು ನಿನ್ನ ಶಕ್ತಿ ಮತ್ತು ಅನುಗ್ರಹದ ಪ್ರದರ್ಶನವಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.